2 ದಿನದ ಹಿಂದೆ ಇರಾನ್ ಹೊಡೆದು ಉರುಳಿಸಿದಾಗ ನಾಪತ್ತೆಯಾಗಿದ್ದಂತಹ F-15E ಸ್ಟ್ರೈಕ್ ಈಗಲ್ ಯುದ್ಧ ವಿಮಾನದ 2ನೆಯ ವಾಯುಸೇನಾ ಸಿಬ್ಬಂದಿಯನ್ನ ಮೈ ನವಿರೇಳಿಸುವಂತಹ ರೋಚಕ ಕಾರ್ಯಾಚರಣೆ ಮೂಲಕ ಸುರಕ್ಷಿತವಾಗಿ ವಾಪಸ್ ಕರೆತರುವಲ್ಲಿ ಅಮೆರಿಕ ಸೇನೆ ಯಶಸ್ವಿಯಾಗಿದೆ. ಇದು ಶತ್ರು ದೇಶದೊಳಗೆ ನುಗ್ಗಿ ಅಮೆರಿಕ ನಡೆಸಿರುವಂತಹ ದೇಶದ ಇತಿಹಾಸದ ಅತಿ ಅಪಾಯಕಾರಿ ರೋಚಕ ರಕ್ಷಣಾ ಕಾರ್ಯ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣಿಸಿದ್ದಾರೆ. ಅತ್ಯಂತ ಸಾಹಸಮಯ ರಕ್ಷಣೆ ಮತ್ತು ಹುಡುಕಾಟದ ಕಾರ್ಯಾಚರಣೆಯಲ್ಲಿ ಇರಾನ್ನ ಗುಡ್ಡದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ನಮ್ಮ 2ನೆಯ ವಾಯುಪಡೆ ಸಿಬ್ಬಂದಿಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ನನ್ನ ನಿರ್ದೇಶನದ ಮೇರೆಗೆ ಸೇನೆಯು ವಿಶ್ವದಲ್ಲೇ ಅತ್ಯಂತ ಘಾತಕ ಅಸ್ತ್ರಗಳನ್ನ ಹೊಂದಿದ್ದಂತಹ ಹಲವು ವಿಮಾನಗಳನ್ನ ಕಳುಹಿಸಿಕೊಟ್ಟು ಪವಾಡ ಸದೃಶ ರೀತಿಯಲ್ಲಿ ರಕ್ಷಿಸಿ ನಮ್ಮ ಯೋಧರನ್ನ ಸುರಕ್ಷಿತವಾಗಿ ಕರೆತಂದಿದೆ. ಪೈಲಟ್ಗೆ ಗಾಯಗಳಾಗಿದ್ದು ಸದ್ಯ ಆರೋಗ್ಯವಾಗಿದ್ದಾನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಕ್ಷಿಸಲ್ಪಟ್ಟಂತಹ ಪೈಲಟ್ ಅಮೆರಿಕದ ವಾಯುಸೇನೆಯ ಕರ್ನಲ್ ರ್ಯಾಂಕ್ ನ ಹಿರಿಯ ಶಸ್ತ್ರಾಸ್ತ್ರ ಅಧಿಕಾರಿ ಅಂತ ಹೇಳಲಾಗಿದೆ. ಜೊತೆಗೆ ಈ ಕಾರ್ಯಾಚರಣೆಗೆ ಇಸ್ರೇಲ್ ಕೂಡ ನೆರವು ನೀಡಿತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು F-15E ಯುದ್ಧ ವಿಮಾನವನ್ನ ಇರಾನ್ ಶುಕ್ರವಾರ ಹೊಡೆದುರುಳಿಸಿತ್ತು. ಈ ವೇಳೆ 2 ಸಿಬ್ಬಂದಿ ಪ್ಯಾರಾಚೂಟ್ ಬಳಸಿ ಜೀವವನ್ನ ಉಳಿಸಿಕೊಂಡಿದ್ರು. ಇದರಲ್ಲಿ ಒಬ್ಬರನ್ನ ಶುಕ್ರವಾರವೇ ರಕ್ಷಿಸಲಾಗಿತ್ತು. ಮತ್ತೊಬ್ಬ ಶಸ್ತ್ರಾಸ್ತ್ರ ಅಧಿಕಾರಿ ಸುರಕ್ಷಿತವಾಗಿ ಬೆಟ್ಟ ಏರಿ ಕುಳಿತಿದ್ದು ಖಚಿತವಾಗಿತ್ತು. ದಕ್ಷಿಣದ ಇಸ್ಫಹಾನ್ ನಲ್ಲಿ ಸಮುದ್ರ ಮಟ್ಟದಿಂದ 7,000 ಅಡಿ ಎತ್ತರದ ಗುಡ್ಡ ಹತ್ತಿ ಕೂತಿದ್ದ. ತೀವ್ರ ಗಾಯಗೊಂಡ ಸ್ಥಿತಿಯಲ್ಲೇ ಆತ ಕೇವಲ ಒಂದು ಸಣ್ಣ ಪಿಸ್ತೂಲು ಸಂವಹನ ಉಪಕರಣ ಹೊಂದಿದ್ರು. ಕೂಡಲೇ ಶನಿವಾರ ರಾತ್ರಿ ಇರಾನ್ ನೆಲದೊಳಗೆ 10 ವಿಮಾನ ಕ್ಯಾಪ್ಟರ್ಗಳು ಕೂಡ 100 ವಿಶೇಷ ಕಾರ್ಯಾಚರಣಾ ಪಡೆಯ ಯೋಧರನ್ನ ಕಳಿಸಿ ರೋಚಕ ರಕ್ಷಣಾ ಕಾರ್ಯವನ್ನ ಆರಂಭಿಸಿತ್ತು. ಹಲವು ಅತ್ಯಾಧುನಿಕ HH-60W ಜಾಲಿ ಗ್ರೀನ್ 2 ರಕ್ಷಣಾ ಹೆಲಿಕಾಪ್ಟರ್, A-10 ಅಟ್ಯಾಕ್ ಜೆಟ್ಗಳು, HC-130 ವಿಮಾನ ಮತ್ತು 100 ವಿಶೇಷ ಕಾರ್ಯಾಚರಣಾ ಪಡೆಯ ಯೋಧರನ್ನ ಬಳಸಿಕೊಂಡಿದೆ. F-35 ಯುದ್ಧ ವಿಮಾನ ಕೂಡ ತುರ್ತು ಸನ್ನಿವೇಶಕ್ಕಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿಡಾಯಿತು. ಇನ್ನು ರಕ್ಷಣಾ ಕಾರ್ಯಾಚರಣೆಯ ವೇಳೆ ಈಗ ಇರಾನ್ ಕೂಡ ಪ್ರತಿದಾಳಿಯನ್ನ ನಡೆಸಿದೆ. ಎಲ್ಲಾ ಅಡ್ಡಿಗಳನ್ನ ಮೆಟ್ಟಿ ನಿಂತು ಭಾನುವಾರ ಬೆಳಗ್ಗೆ ಯಶಸ್ವಿಯಾಗಿ ಈಗ ಕಾರ್ಯಾಚರಣೆ ಮುಗಿದಿದೆ. ಇನ್ನು ಯುದ್ಧ ವಿಮಾನ ಪತನವಾದ 36 ಗಂಟೆಗಳ ಬಳಿಕ ಪೈಲಟ್ ನನ್ನ ಸುರಕ್ಷಿತವಾಗಿ ರಕ್ಷಿಸುವ ಮೂಲಕ ಈಗ ಅಮೆರಿಕ ಮತ್ತೊಮ್ಮೆ ತನ್ನ ಸೇನಾ ಸಾಮರ್ಥ್ಯವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಜೊತೆಗೆ ರಹಸ್ಯ ಮಾಹಿತಿ ಸೋರಿಕೆ ತಡೆಯೋಕೆ 1,000 ಕೋಟಿ ಮೌಲ್ಯದ ತನ್ನದೇ ವಿಮಾನಗಳಿಗೆ ಬೆಂಕಿ ಇಟ್ಟಿದೆ.